ನ್ಯಾಚುರಲ್ ಆಗಿ ಇರುತ್ತೆ. ಇದನ್ನೆಲ್ಲ ಇಲ್ಲಿ ಬಿಸಾಕಿದ್ರೆ ಏನು ಆಗಲ್ವಾ? ಅದು ಚೆನ್ನಾಗೈತೆ ನೋಡಿ, ಹಣ್ಣಾಗೈತೆ ಚೆನ್ನಾಗಿ, ತುಂಬ ಹಣ್ಣಾಗೈತಲ್ಲ. ಚೆನ್ನಾಗಿರ್ತೈತೆ ಈ ಥರದ್ದು. ಹಣ್ಣಾಗಿರೋ ತುಂಬ ಸ್ವೀಟ್ ಇರುತ್ತೆ. ಬೀಜ ಎಲ್ಲ ತೋಡ್ಕೊಬಿಡೋದು ಚೆನ್ನಾಗಿರ್ತೈತೆ. ಚಿಪ್ಪೆ ತೆಗೆದ್ರೆ ಬಾಯಿಗೆ ಸಿಕ್ಕಲ್ಲ, ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಅದು ಸಿಕ್ಕಲ್ಲ. ಈ ಥರ ಎಲ್ಲ ಚಿಪ್ಪೆ ತೆಗೆದ್ಬಿಡ್ಬೇಕು ಕ್ಲೀನಾಗಿ. ಹಣ್ಣಾಗಿದ್ರೇ ಚೆನ್ನಾಗಿ ಈ ಥರ ಒಳಗಡೆ ಆರೆಂಜ್ ಕಲರಾಗಿರೋದು, ಇಲ್ಲ ಅಂತಂದರೆ ಅಷ್ಟೊಂದು ಕಲರು ಬಂದಿರಲ್ಲ. ಇದು ನಾಟಿಕಾಯಿ. ಏನಕ್ಕೆ ಇದು ಬಾಟಲ್ ಶೇಪಲ್ಲಿ ಐತೆ? ಅದು ನಾಟಿಕಾಯಿಗಳು ಹಂಗೆ. ಅದೆಷ್ಟು ಗಟ್ಟಿ ಇದೆ ಒಟ್ಟು. ಇದನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಬೇಯೋದು, ಇಲ್ಲಾಂದರೆ ಚೆನ್ನಾಗಿ ಬೇಯಲ್ಲ. ಇದು ಗಟ್ಟಿನೂ ಬೇರಲ್ಲ, ನೋಡು ಹೆಂಗಿರುತ್ತೆ. ಹಿಂಗೆ ಕೈಗೆ ಏನೋ ಮಾಡ್ಕೊಂಬೇಡ, ಇಲ್ಲ ನಿಧಾನಕ್ಕೆ ಮಾಡು. ನೋಡು, ನೋಡ್ದ ಎಷ್ಟು ಗಟ್ಟಿ ಇದು. ಅದೇ ಹೇಳೋದು, ನಾಟಿ ಔಷಧಿ ಏನೋ ಹಾಕ್ದಿರ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ. ಪಾಪಪ್ಪ ಏನು ತುಪ್ಪಪ್ಪ, ಚೆನ್ನಾಗಿರ್ತೈತಿ ನಾಟಿ ಹಸು ತುಪ್ಪ. ಒಲೆನಲ್ಲಿ ಮಾಡಿ ತಿಂದ್ರೇ ಟೇಸ್ಟು. ನಾವು ಚಿಕ್ಕವರಾಗಿದ್ದಾಗೆಲ್ಲ ಅಷ್ಟೇ. ಕಷ್ಟಪಟ್ಟು ಮಾಡಿದ್ಮೇಲೆ ತಿನ್ನೋ ಹೊತ್ತಾಗ ಬರುತ್ತಲ್ಲ ಖುಷಿ. ಚೆನ್ನಾಗಿ ಹುರ್ಕೊಬೇಕಿತ್ತು. ಏನು ರೋಸ್ಟ್ ಆಗ್ತೈತಲ್ಲಮ್ಮ, ತುಪ್ಪ ಎಲ್ಲ ಅದ್ರೊಳಗಡೆ ಹೋಗಿ. ಮ್ಯಾಶ್ ಮಾಡಬಾರ್ದ ಅದನ್ನ? ಆನ್
ತೆಂಗಿನಕಾಯಿ, ಆಮೇಲೆ ಅಕ್ಕಿ, ಆಮೇಲೆ ಏಲಕ್ಕಿಕಾಯಿ, ಆ ಮೂರು ರುಬ್ಕೊಬೇಕು. ತೆಂಗಿನಕಾಯಿ ಆದಮೇಲೆ ಅಕ್ಕಿ ರುಬ್ಕೊಬೇಕು. ರುಬ್ಬಿ ಮಾಡೋದ್ರಾಗಿರೋ ಟೇಸ್ಟ್. ಮಿಕ್ಸಿಗೆ ಹಾಕಿದ್ರೆ ಅದು ಬಿಸಿ ಆಗೋತೈತೆ ನೋಡಿದ್ಯಾ, ರುಬ್ಬೇಕಾದ್ರೆ ಅದೇ ಟೇಸ್ಟ್ ಕೆಟ್ಟೋತೈತೆ. ಹಿಂಗೆ ರುಬ್ಬಿ ಬೇಕಾದ್ರೆ ಇಡು, ಚಟ್ನಿ ಮಾಡು. ಹಿಂಗೆ ರುಬ್ಬಿ ಒಂದು ದಿನ ಪೂರ್ತಿ ಆಚೆ ಇಟ್ರೂ ಇದೇ ಆಗಲ್ಲ, ಕೆಟ್ಟೇ ಹೋಗಲ್ಲ. ನೋಡಿ ಹೆಂಗೆ ಇದು ಮಾಡ್ಕೊಂಡು ಬಂದವನು, ಎಲ್ಲೋ ನುಗ್ಗಿ ಮುಳುಕಿ ಎಲ್ಲ ಕಾಯಿಗಳನ್ನೆಲ್ಲ ಮೆಚ್ಕೊಂಡ್ಬಂದೈತೆ ಮೈಯೆಲ್ಲ. ತೆಂಗಿನಕಾಯಿ, ಅಕ್ಕಿ, ಆಮೇಲೆ ಏಲಕ್ಕಿಕಾಯಿ ರುಬ್ಬಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕ್ಬೇಕು ಇವಾಗ. ನೀರು ಹಾಕಿದ್ರೇ ಅದು ಪಾಯಸ ಕನ್ಸಿಸ್ಟೆನ್ಸಿ ಬರೋದು. ಹಾಲು ಹಾಕ್ಬೇಡ್ದಾ? ಹಾಲು ಹಾಕಲ್ಲ ನಾವು. ಹಾಲು ಹಾಕೋರು ಹಾಕ್ತಾರೆ, ಬಟ್ ತೆಂಗಿನಕಾಯಿ ಎಲ್ಲ ಹಾಲು ಇರುತ್ತಲ್ಲ, ತೆಂಗಿನಕಾಯಿ ಹಾಲು ಅದಿನ್ನ ಟೇಸ್ಟ್ ಆಗಿರುತ್ತೆ. ನ್ಯಾಚುರಲ್ ಸ್ವೀಟ್ ಒಂಥರ ಹಾಲು ಥರ ಅಲ್ಲ, ಒಂಥರ ತೆಂಗಿನಕಾಯಿ ಹಾಲು ಚೆನ್ನಾಗಿರುತ್ತೆ. ಆದರೆ ಇವಾಗ ಇಷ್ಟು ಕಾದ್ಮೇಲೆ ತಾಟಿ ಬೆಲ್ಲ ಹಾಕಬೇಕು. ಹಾಕ್ಬಿಡೋಣ ಇಷ್ಟು. ತಾಟಿ ಬೆಲ್ಲ ಹಾಕ್ಬಿಟ್ಟು ಅದು ಕರಗೋ ತನಕ ಚೆನ್ನಾಗಿ ಕಾಯಿಸ್ಬೇಕು. ಘಮ ಅಂತ ಸ್ಮೆಲ್ ಬರ್ತಾಯ್ತಾ? ಗೋಡಂಬಿನ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ತುಪ್ಪದಾಗ ಹುರ್ಕೊಬೇಕು. ಆಲ್ರೆಡಿ ಅದನ್ನು ತುಪ್ಪದಾಗ ಹುರಿದಿದ್ದೀರಲ್ಲ, ಇಲ್ಲಿ ನೋಡಿ, ಇಲ್ಲಿದು ಇಕ್ಕಿದ್ರೇನು ಹಂಗೆ ಉರಿತೈತೆ. ಅದೇ ಮಡಕೆ ಪವರು ನೋಡ್ತಾ, ಕೆಳಗಡೆ ಹಂಗೆ ಹೀಟನ್ನು ಸ್ಟೋರ್ ಮಾಡಿರುತ್ತಲ್ಲ, ಅದು ಬೆಂಕಿನೆಲ್ಲ ಉರಿನ ಚೆನ್ನಾಗಿ ಬಿಸಿ ಬಿಸಿ ಎಲ್ಲ ಹಂಗೆ ಇರ್ತೈತೆ ಇದರಲ್ಲಿ. ಗಮ್ಲು ಹೊಡಿತೈತಪ್ಪ. ತುಪ್ಪದಾಗ ಹುರಿಬೇಕು. ದ್ರಾಕ್ಷಿನ, ಗೋಡಂಬಿ, ನೆಕ್ಸ್ಟು ಬಾದಾಮಿ ಹಾಕೊಂಬಿಡೋಣ. ಬಾದಾಮಿನ ಏನಾಗಲ್ಲ, ಏನಾಗಲ್ಲ. ಬಾದಾಮಿ, ಚೆನ್ನಾಗಿ ಫ್ರೈ ಆಗುತ್ತೆ. ಬಾದಾಮಿ ನೋಡು ಚಕ್ಕ ಕರಕ್ ಮುಡಕ್ಕಂತ ಹೌದಾ? ಗಮ್ ಅಂತ ಎಷ್ಟು ಚೆನ್ನಾಗೈತೆ ನೋಡು. ಸ್ಮೆಲ್ ಮನ್ಸಿಗೆ ಹಂಗೆ ತಿನ್ಬೇಕು ಅನಿಸ್ತಾಯ್ತಾ? ದ್ರಾಕ್ಷಿ ಹಾಕ್ಕೊಳ್ಳೋಣ. ಲಾಸ್ಟಾಗಿ ಹಾಕ್ಕೋಬೇಕು ದ್ರಾಕ್ಷಿನ ಯಾವಾಗಲೂ, ಇಲ್ಲಾಂದರೆ ಸೀದೋತೈತೆ. ಹೌದಾ? ದ್ರಾಕ್ಷಿ ನೋಡ್ಕೊ ಹೆಂಗೆ ಬರುತ್ತೆ, ಬುಡ್ಡಕ್ಕೆ ಬಂದ್ಬಿಡುತ್ತೆ. ಹೌದಾ? ದ್ರಾಕ್ಷಿ ಸಾಕು.
ಹೆಂಗೈತಪ್ಪ? ಸೂಪರ್ ಐತೆ. ಸ್ವೀಟ್ ಎಲ್ಲ ಚಲೋ ಆಯ್ತಾ? ಚೆನ್ನಾಗೈತೆ, ಸಕ್ಕತ್ತಾಗೈತೆ. ಜೊತೆ ಹೊಲ್ದ ಹತ್ರ ಬಂದು ನಾಟಿ ಕುಂಬಳಕಾಯಿ ಪಾಯಸ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೇಳೋದಕ್ಕೆ ವರ್ಡ್ಸ್ ಇಲ್ಲ. ಹೆಂಗೈತಪ್ಪ? ಸಕ್ಕತ್ತಾಗಿದೆ. ಚಕ್ಕದಾಗೈತಲ್ಲ? ಸ್ವೀಟ್ ಎಲ್ಲ ಸರ ಐತಲ್ಲ? ಇದು ಕುಂಬಳಕಾಯಿ ಅಂತಾನೆ ಅನಿಸ್ತಿಲ್ಲ, ಹಂಗೈತೆ. ಇದಾ? ಹೌದು, ನಾಟಿ ಇದಲ್ಲ, ಸಕ್ಕ ಟೇಸ್ಟ್ ಇರುತ್ತೆ. ಅದರಲ್ಲೂ ಆ ಬಾದಾಮು, ಗೋಡಂಬಿ ಅದೆಲ್ಲ ಸೆಂಟ್ರಲ್ಲಿ ಸಿಗ್ತಾ ಇದ್ರೆ ಇನ್ನೂ ಸಕ್ಕತ್ತಾಗೈತೆ ನೋಡು. ನಂಗೆ ಮಾತ್ರ ಒಂದೇ ಒಂದು ಬಾದಾಮ್ ಕೂಡ ಬಂದಿಲ್ಲ. ಹಚ್ಕೊಂಡು ಹಾಕ್ಕೋ ತಿನ್ನು, ಚೆನ್ನಾಗಿ ರೋಸ್ಟೆಡು ಐತೆ.